ಇನ್ನೊಂದ್ಸಲ ನೋಡ್ಬೇಕು ಸರ್, ತಲೆ ತಿರುಗ್ತಾ ಇದೆ. ಓ, ತುಂಬಾ ತಲೆ ಗುಡ ಬಿಟ್ಟಿದ್ದಾರೆ, ಆಗ್ತಾ ಇಲ್ಲ, ತಲೆ ತಿರುಗ್ತಾ ಇದೆ. ಇನ್ನೊಂದ್ಸಲ ತಲೆಯಲ್ಲಿ ಬುದ್ಧಿ ಇರೋರು ಮಾತ್ರ ಫಿಲ್ಮ್ ಅರ್ಥ ಆಗುತ್ತೆ. ಹಣ್ಣು ಕಚ್ಚಕ್ಕಿಂತ ಮುಂಚೆ ಮತ್ತೆ ಹೆಣ್ಣು ಬಿಚ್ಚಕ್ಕಿಂತ ಮುಂಚೆ ಬೆಲೆ ಜಾಸ್ತಿ. ತುಂಬಾ ಜನ ಹೇಳ್ತಾರೆ ಅರ್ಥನೇ ಆಗಿಲ್ಲ ಫಿಲಂ ಅಂತ ಹೇಳ್ತಿದ್ದಾರೆ. ಬ್ರೋ, ಮೂವಿನ ನೀನ್ ನೋಡ್ಕೊಂಡ್ರೆ ಮೂವಿನ ಇನ್ನೊಂದ್ಸಲ ನೋಡೋ ಅವಶ್ಯಕತೆ ಇಲ್ಲ. ಮೂವಿ ಅಲ್ಟಿಮೇಟ್. ಮೂವಿ ನೋಡ್ಕೊಂಡ್ ಬಂದವ್ರಕ್ಕಿಂತ ರಿವ್ಯೂ ಕೇಳೋರ್ ಬೆಲೆನೇ ಜಾಸ್ತಿ ಇಲ್ಲಿ. ಸಿನಿಮಾ ಫೋಕಸ್ ಸಿಕ್ಕಿದ್ರೆ ಹೇಳ್ತೀನಿ. ಉಪೇಂದ್ರ ಅವ್ರದ್ದು ಫಸ್ಟ್ ಫ್ಲಾಪ್ ಮೂವಿ ಅಂತ ಹೇಳಕ್ ಇಷ್ಟ ಬಿಡ್ತೀನಿ. ಈ ಸಬ್ಜೆಕ್ಟ್ ಏನಿಲ್ಲ, ಸ್ಟೋರಿ ಏನಿಲ್ಲ, ಸಾಂಗ್ಸ್ ಇನ್ ಕರೆಕ್ಟ್ ಟೈಮಲ್ಲಿ ಇಲ್ಲ. ಬಟ್ ಮೂವಿ ಅಂತೂ ಫ್ಲಾಪ್ ಫಿಲಂ. ಇಲ್ಲ ಫಸ್ಟ್ ಟೈಮ್ ಅಲ್ಲ, ನಾನು 250 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾ ಇದ್ದೀನಿ. ನಾನೊಂದು ಪಬ್ಲಿಕ್, ನಾನು ಅಭಿಮಾನಿನೇ. ಬಟ್ ಉಪೇಂದ್ರ ತೆಗ್ದಿರೋದಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸರ್ ಏನಿಲ್ಲ ಸರ್, ನಮ್ಮ ಸೋ ಕಾಲ್ಡ್ ಇವಾಗ ಸೋಷಿಯಲ್ ಪೊಲಿಟಿಕಲ್ ಲೈಫ್ ನಮ್ಮ ಸಮಾಜದಲ್ಲಿ ಏನ್ ನಡೀತಿದೆ ಅದನ್ನ ಫುಲ್ ಕ್ರಿಟಿಸೈಸ್ ಮಾಡಿ ನಮ್ಗೆ ಒಂದು ಮೂವಿ ತರ ಕೊಟ್ಟಿದ್ದಾರೆ. ನಮ್ಗೆ ಇದೊಂಥರ ಕಣ್ತಿರೋ ತರ ಮೂವ್ಮೆಂಟ್, ನಮ್ಗೆ ರಿಯಲೈಸೇಷನ್ ಆಗೋ ಮೂವ್ಮೆಂಟ್, ನಮ್ಗೆ ಒಂಥರ ರಿಯಾಲಿಟಿ ತೋರಿಸಿದ್ದಾರೆ ಮೂವಿಲ. ಎಲ್ಲರೂ ಬಂದು ನೋಡ್ಲೇಬೇಕಾದ ಮೂವಿ. ಬುದ್ಧಿವಂತ ಪ್ರಾಣಿ. ಫಿಲಂ ತುಂಬಾನೇ ಚೆನ್ನಾಗಿದೆ, ಅರ್ಥ ಆಗ್ತಾ ಇರೋರು ನಿಜವಾಗ್ಲೂ ದಡ್ರು. ನಾವೇನು ಅಂತ ಅರ್ಥ ಮಾಡ್ತಿದ್ರು ಉಪೇಂದ್ರ, ನಾವೆಷ್ಟು ತಪ್ಪು ಮಾಡಿದ್ರಿ ಈ ಫಿಲಂ ಇಂದ ಎಲ್ಲರೂ. ಇನ್ನೂ ಒಂದ್ಸಾರಿ ನೋಡ್ಬೇಕು. ಸೂಪರ್ ಆಗಿದೆ. ಯಾರ ಮಾತು ಕೇಳ್ಬೇಡಿ, ತಮ್ಮ ಮನ್ಸಿನ ಮಾತು ಕೇಳಿ, ದೇಶ ಉದ್ಧಾರ ಆಗುತ್ತೆ. ಬ್ರೋ, ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡಕ್ ಬಂದ್ರೆ ಅರ್ಥ ಆಗಲ್ಲ. ಫೋಕಸ್ ಮಾಡಕ್ ಇನ್ನೊಂದು ಹೋಗ್ಬೇಕು. ಚೆನ್ನಾಗಿದೆ ಸರ್. ಅಷ್ಟೇ ಬ್ರೋ, ಬುದ್ಧಿವಂತ ಫಾರ್ ಎವರ್. ಅರ್ಥ ಆಯ್ತು, ಆದ್ರೂ ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ಬರ್ಬೇಕಷ್ಟೇ. ತುಂಬಾ ಜನ ಹೇಳ್ತಾರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ಅಯ್ಯೋ, ಮಕ್ಕಳಿಬೇಕಷ್ಟೇ. ಅವ್ರಿಗೆ ಅರ್ಥ ಆಗಿರಲ್ಲ ಅಂತವ್ರು ಮಾತ್ರ ಹಂಗ ಹೇಳೋದು. ಜನಕ್ಕೆ ಅರ್ಥ ಆಗೋದ್ರೆ ಸಮಾಜ ಹಿಂಗ್ ಗೆಲ್ತಾ ಇರ್ಲಿಲ್ಲ. ಗುರು, ಮೂವಿನ ಎಷ್ಟೋ ಜನ ನೋಡಿ ಅರ್ಥ ಆಗಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ, ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಬೇರೆ ಮೂವಿಲಿ ಬಣ್ಣ ಕಟ್ಟವ್ರೆ, ಇದ್ರಲ್ಲಿ ಬಣ್ಣ ಕಟ್ಟಿಲ್ಲ. ಮೂವಿ ಯಾವತ್ತೂ ಎಲ್ಲಾ ಮೂವಿನೂ ಅರ್ಥ ಆಯ್ತೈತೆ. ನೀನೇನು ಅಂತ ನೋಡ್ಕೊಂಡ್ರೆ ಅರ್ಥ ಆಯ್ತೈತೆ. ಎಲ್ಲ ಏನ್ ಮಾಡ್ತೀವಿ, ಗ್ರಾಫಿಕ್ಸ್ ನೋಡ್ತೀವಿ ಅಷ್ಟೇ. ಮೂವಿ ಅಲ್ಟಿಮೇಟ್, ಅದಕ್ಕೆ ಸೌಂಡ್ ಹಿಂಗೆ. ನಮ್ಗೆ ನಿಮ್ಗೆ ಎಲ್ಲರಿಗೂ ಸೇರಿಸಿ ಮೀಡಿಯಾದವ್ರಿಗೆ ಜಾಸ್ತಿ ಬೈದಿರೋದು ಬರೋ ಫಿಲಂ ನೋಡಿ ನೀವು. ಫೋಕಸ್ ಆನ್ ಲೈಫ್. ಚೆನ್ನಾಗಿದೆ. ಚೆನ್ನಾಗಿಲ್ಲ ಗುರು, ತುಕಾಲಿ. ಎಂಟರ್ಟೈನ್ಮೆಂಟ್ ಇಲ್ಲ. ಫಿಲಂ ಬರೋದು ಎಂಟರ್ಟೈನ್ಮೆಂಟ್ ಅಲ್ವಾ? ಎಂಟರ್ಟೈನ್ಮೆಂಟ್ ಇಲ್ಲ, ಏನು ಇಲ್ಲ, ಸ್ಟೋರಿ ಇಲ್ಲ. ಸೂಪರ್ ಸರ್. ಹೇಳಿದ್ರಲ್ಲಿ ಇದು ಜಾತಿ ಭೇದ ಭಾವ ಅಂತ ಎಲ್ಲ ನೋಡ್ತಾರ ಜನ. ಇದು ಜಾತಿ ಭೇದ ಭಾವ ನೋಡ್ಬಿಡ್ದು, ಎಲ್ಲ ಒಗ್ಗಟ್ಟು ಒಂದಿತನ ಇರ್ಬೇಕು. ಏನಂದ್ರೆ ನಾವು ಸಂಪಾದನೆ ಮಾಡ್ಕೊಂಡು ನಾವು ಚೆನ್ನಾಗಿರ್ಬೇಕು. ಈ ಲೀಡರ್ಗಳು ದೊಡ್ಡವ್ರಿಗೆ ಅವ್ರಿಗೆಲ್ಲ ನಾವು ಹೆಲ್ಪ್ ಮಾಡ್ತೀವಿ. ಅವ್ರು ನೋಡಕ್ ಹೋದ್ರೆ ನಮ್ಗೆ ಎಲ್ಲ ತಂದಿ ಜಗಳ ಮಾಡಿರ್ತಾರೆ. ಅದ್ರ ಬಗ್ಗೆ ನಾವು ಫೋಕಸ್ ಕೊಡಬಾರ್ದು. ಫಸ್ಟ್ ಫೋಕಸ್ ನಮ್ ದುಡಿಮೆ, ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ಬೇಕು. ಲೀಡರ್ಗಳಾಗ್ಲಿ ದೊಡ್ಡವ್ರಾಗ್ಲಿ ಅವ್ರಿಗೆಲ್ಲ ಫೋಕಸ್ ಮಾಡಿ ಕೊಡೋಗಬಾರ್ದು. ಫಸ್ಟ್ ನಮ್ ಸಂಪಾದನೆ, ನಮ್ಮ ಜಾತಿ ಭೇದ ನೋಡಕ್ ಹೋಗ್ಬಾರ್ದು. ಎಲ್ಲ ಅಣ್ಣ ತಮ್ಮದಿರ ತರ ಇರ್ಬೇಕು. ಅದು ಸರ್ ಇರೋದು. ಫೋಕಸ್ ಚೆನ್ನಾಗಿದೆ ಸರ್, ಮೆಸೇಜ್ ಇದೆ, ಮೂವಿ ಮೆಸೇಜ್ ಚೆನ್ನಾಗಿದೆ. ಪಕ್ಕಾ ಫ್ಲಾಪ್ ಸರ್ ಮೂವಿ. ಫ್ಲಾಪ್. 25 ಫಿಲಂ ಅವರು 10 ವರ್ಷ 15 ವರ್ಷ ಹಿಂದೆ ತಂದ್ಬಿಟ್ಟಿದ್ದಾರೆ. ಆತರ 2040 ಬರ್ಬೇಕಾಗಿರೋ ಫಿಲಂ ಅವರು ಈಗ ತಂದಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾರು ನಿಜವಾಗ್ಲೂ ಮಸ್ತಾಗಿದೆ ಮೂವಿ. ಕುತ್ಕೊಂಡು ಕ್ಲೈಮ್ಯಾಕ್ಸ್ ಸ್ಟಾರ್ಟಿಂಗ್ ಇಂದ ನೀಟಾಗಿ ಅರ್ಥ ಮಾಡ್ಕೊಂಡು ಮಾತ್ರ ಫಿಲಂ ಅರ್ಥ ಆಗೋದು. ಸುಮ್ಮನೆ ಬಂದ್ಬಿಟ್ಟು ನಾನು ಫಿಲಂ ಉಪೇಂದ್ರ ಮಾಸು ಹಂಗೆ ಅಂತ ನೋಡಿದ್ರೆ ಅರ್ಥ ಆಗಲ್ಲ. ಈ ಜನರೇಷನ್ ಏನ್ ತೋರಿಸ್ಬೇಕು ಅಂತ ತೋರಿಸಿದ್ರೆ ಇದಕ್ಕಿಂತ ಹೆಚ್ಚಾಗಿ 2040 ಬರೋ ಫಿಲಂ ನಿಜವಾಗ್ಲೂ ತೋರಿಸಿದ್ದಾರೆ. ಈ ರೀತಿ ಇದೆಯಲ್ಲ, ಈಗ ಪೊಲಿಟಿಕ್ಸ್ ಅದು ಇದು ಯಾವುದೇ ಅವ್ರು ಏನೇನಿದೆ ಅದೆಲ್ಲ ಹಿಂಗೆ ಮುಂದೆ ಹೋದ್ರೆ 2040ಕ್ಕೆ ಇದು ಏನಾಗಿದೆ ನಿಜವಾಗ್ಲೂ ಖಂಡಿತವಾಗ್ಲೂ ನಾವು
ಈಗಿನ ಜನರೇಷನ್ ತಿಳ್ಕೋಬೇಕಾಗಿರೋದಿಷ್ಟೇ. ಈಗಿನ ಮಕ್ಕಳುಗಳಿಗೆ ನಾವು ಕಲಿಬೇಕಾಗಿರೋದು ಏನು ಅಂದ್ರೆ, ನಮ್ಗೆ ಗೊತ್ತಾಗ್ಬೇಕಾಗಿರೋದು 2040 ಏನ್ ಬರುತ್ತೆ ಅಂತ ಈಗ ತೋರಿಸಿದಾರಲ್ಲ, ಅದನ್ನ ಅನ್ವರ್ಸ್ಕೊಂಡು ಹೋಗ್ಬೇಕು. ಈಗ ನಮ್ಗೆಲ್ಲ ಗೊತ್ತಾಗಿದೆ ಏನು ಅಂತ, ಯಾರು ಬೆಳೀತಿದ್ದಾರೆ ಯಾರು ತುಳಿತಿದ್ದಾರೆ ಗೊತ್ತಾಗಿದೆ. ನಮ್ಮ ಅಷ್ಟೇ ಚೆನ್ನಾಗಿದೆ ಮೂವಿ, ಸೂಪರ್. ಅರ್ಥ ಆಗ್ತಿಲ್ಲ ಇಲ್ಲ, ಪಿಕ್ಚರ್ ಅಂತ ಹೇಳ್ತಿದ್ದಾರೆ ಅವರು, ಏನ್ ಹೇಳ್ತೀರಾ? ಅರ್ಥ ಆಗದೆ ಇರೋಂಥದ್ದು ಏನಿಲ್ಲ. ಪ್ರಜಾಕೀಯನೇ ಅವರು ಎಲ್ಲಿ ಎಲ್ಲ ಇಂಟರ್ವ್ಯೂ ಏನ್ ಹೇಳ್ಕೊಂಡಿದ್ರು ಇದನ್ನ ಈ ತರ ಕಮರ್ಷಿಯಲ್ ಆಗಿ ಹೇಳಿದ್ದಾರೆ. ಬಟ್ ತುಂಬಾ ಸಬ್ಟೆಕ್ಸ್ಟ್ ಇದೆ, ಇನ್ನೊಂದು 2-3 ಸಲ ನೋಡ್ಬೇಕು ಆಕ್ಚುಲಿ. ಬಟ್ ಒಂದೇ ಲೈನ್ ಸ್ಟ್ರೈಟ್ ಅರ್ಥ ಆಗಿದೆ, ಏನೋ ಸಬ್ಟೆಕ್ಸ್ಟ್ ನೋಡ್ಲಿ ಅಂತಾನೆ ಫಿಲಂ ಮಾಡ್ತಾರೆ ಅವರು. ಹಂಗೇನಿಲ್ಲ. ಅವ್ರು ಹೇಳ್ತಾರಲ್ಲ ಫಿಲಂ 2-3 ಸಲ ನೋಡಿದ್ರೆ ಅರ್ಥ ಆಗುತ್ತೆ. ಹಂಗೇನಿಲ್ಲ, ಅವ್ರು ಹೇಳ್ತಾರಲ್ಲ ನೀವು ಕಮ್ಯುನಿಕೇಟ್ ಮಾಡ್ಬೇಕು ಫಿಲಮ್ ಜೊತೆ ಅಂತ. ಸೊ ಒಂದ್ಸಲ ನೋಡಿ 2 ಅವರ್ಗೆ ಮರ್ತು ಬಿಡೋ ಫಿಲಮ್ ಅಂತೂ ಖಂಡಿತ ಅಲ್ಲ. ಮುಂಚೆ ಅವ್ರದ್ದು ಎಲ್ಲ ಫಿಲಮ್ಗಳು ಹಂಗೆ ಇರ್ತವೆ. ಸೊ ಯೋಚನೆ ಮಾಡ್ಬೇಕು ಇನ್ನೂ ಸಬ್ಟೆಕ್ಸ್ಟ್ ಏನಿದೆ ಹೆಂಗೆ ಅಂತ. ಚೆನ್ನಾಗಿ ನೋಡ್ತಿದ್ದೀರಾ? ಖಂಡಿತ ತಲೆ ಇದ್ದವ್ರು ಮಾತ್ರ ಈ ಫಿಲಂ. ಹಂಗೇನಿಲ್ಲ, ಎಲ್ರಿಗೂ ತಲೆ ಇದೆ ಅಂತಲೇ ಅವ್ರು ಹೇಳಿರೋದು. ಅದ್ ಯೂಸ್ ಮಾಡಿ ಅಂತಿದ್ದಾರೆ ಅಷ್ಟೇ. ಎಲ್ಲ ಎಂಟರ್ಟೈನ್ಮೆಂಟ್, ಗ್ರಾಫಿಕ್ಸ್, ಹಾಡು, ಡ್ಯಾನ್ಸ್ ಎಲ್ಲ ನೋಡ್ತಾರೆ. ಎಲ್ಲ ಅದ್ ನೋಡ್ಕೊಂಡು ಬಂದು ಈ ಫಿಲಂ ಸ್ವಲ್ಪ ನೆಗೆಟಿವ್ ತರ ಮಾತಾಡ್ತಿದ್ದಾರೆ. ಏನು ಅರ್ಥ ಆಗಿಲ್ಲ ಫಿಲಂ ಅಲ್ಲಿ, ಏನಿಲ್ಲ. ಇಲ್ಲ ಬ್ರೋ, ಹಂಗೇನಿಲ್ಲ. ಒಬ್ಬೊಬ್ರಿಗೆ ಒಂದೊಂಥರ ಅನ್ಸ್ಬೋದು, ಬಟ್ ನಮ್ಗೆ ಇಷ್ಟ ಆಯ್ತು. ಚೆನ್ನಾಗಿದೆ. ಬಟ್ ಏನಂದ್ರೆ ಅದೇ ಪ್ರಜಾಕೀಯ ಕಾನ್ಸೆಪ್ಟೇ ಆದ್ರೆ ಹೇಳಕ್ ಹೋಗಿದ್ದಾರೆ. ಅದೇ ಕಮರ್ಷಿಯಲ್ ಆಗಿ ಹೇಳಕ್ ಹೋಗಿದ್ದಾರೆ. ಪರವಾಗಿಲ್ಲ, ನೋಡ್ಬೋದು ಅನ್ಸುತ್ತೆ. ಅದೇ ಇನ್ನು ಏನೇನು ಒಳ ಅರ್ಥ ಇದೆ, ಇನ್ನೊಂದ್ಸಲಿ 1-2 ಸಲ ನೋಡಿದ್ರೇನೆ ಅರ್ಥ ಆಗೋದು. ಮೊದಲನೇ ಸಲ ನೋಡ್ಕೊಂಡ್ ಬಂದಿರೋ ನೆಗೆಟಿವ್ ಹೇಳ್ತಾರೆ. ಸೆಕೆಂಡ್ ಟೈಮ್ ನೋಡಿದಾಗ ಅದು ಏನು ಅಂತ ಫಿಲಂ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಹೌದೌದು. ಮಾತಾಡಿ. ಎಲ್ಲರೂ ಒಂದೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿರ್ತಾರೆ. ಬಟ್ ಇದು ಎಕ್ಸ್ಪೆಕ್ಟೇಷನ್ ಇಲ್ದಿರೋ ಒಂಥರ ಮೂವಿ ಇದು ಆಕ್ಚುಲಿ ಮೂವಿ ಅನ್ನೋದಕ್ಕಿಂತ ಲೈಫ್. ಸೊ ಅದಕ್ಕೋಸ್ಕರನೇ ಇಲ್ಲಿ ನೋಡ್ತಾ ಇದ್ದೀರಾ, ನೀವು ಎಲ್ಲರೂ ನೋಡ್ತಾ ಇದ್ದೀರಾ. ಯಾರು ಯಾಕೆ ರಿವ್ಯೂ ಕೊಡ್ತಿಲ್ಲ ಅಂದ್ರೆ, ಎಲ್ಲರೂ ಅವ್ರವ್ರ ಬಗ್ಗೆ ಅವ್ರವ್ರು ಹೇಳ್ಕೊಳೋದಕ್ಕೆ ನಾಚಿಕೆ ಬರ್ತಾವ್ರು ಅಷ್ಟೇ. ಸೊ ಅವ್ರು ಅದನ್ನ ಓಪನ್ ಆಗಿ ತೋರ್ತಿದ್ದಾರೆ ಅಂತ ನನ್ನ ಅನಿಸಿಕೆ ಅಷ್ಟೇ ಸರ್. ಏನ್ ನಡೀತಾ ಇದೆ ಪ್ರಪಂಚದಲ್ಲಿ ಅದನ್ನ ತೋರ್ಸವ್ರೆ. ಏನ್ ಡೆವಲಪ್ಮೆಂಟ್ ಅಂತ ಹೆಸರಲ್ಲಿ ಏನ್ ನಮ್ಮನ್ನ ತುಳಿತಾವ್ರೆ ಅದನ್ನ ತೋರಿಸಿದ್ದಾರೆ. ಕರೆಕ್ಟ್ ಆಗಿ ನಾವು ಸರಿಯಾದ ದಾರಿಲಿ ನಡಿಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಇದರಲ್ಲಿ ಏನಿಲ್ಲ, ಮೂವಿ ರಿವ್ಯೂ ಅಂತದ್ ಏನು ಇಲ್ಲ ಇದರಲ್ಲಿ. ನಿಮ್ಮಲ್ಲಿ ನೀವು ರಿವ್ಯೂ ಕೊಟ್ಕೊಂಡ್ರೆ ಅದೇ ಈ ಮೂವಿ ಸೆಲ್ಫ್ ರಿವ್ಯೂ ಅಷ್ಟೇ ಇದರಲ್ಲಿ. ನಾವೇನು ಅಂತ ತಿಳ್ಕೋಬೇಕು. ನಿಮ್ ಸಿನಿಮಾದಲ್ಲಿ ನಿಮ್ ಥಿಯೇಟರ್ ಏನ್ ಹೇಳಿ ಕ್ಲೈಮ್ಯಾಕ್ಸ್? ಹೌದಾ, ಹಿಂಗಾಯ್ತಾ ಕ್ಲೈಮ್ಯಾಕ್ಸ್? ಲೋ ಹಂಗೆಲ್ಲ ಕಣ ಕ್ಲೈಮ್ಯಾಕ್ಸ್. ಇವ್ರೇನವರು ಒಂದೊಂದ್ ಥಿಯೇಟರ್ ಒಂದೊಂದ್ ಕ್ಲೈಮ್ಯಾಕ್ಸ್ ಇಟ್ಟವ್ರೆ. ಸೈಕ್ ಆಗೈತಲ್ಲ ಈ ಇರುಗುರು. ಯಾವ ಥಿಯೇಟ್ರು? ಹೌದಾ, ರಾಜಾಜಿನಗರ ಬಂದೇವ್ರು. ಅಲ್ಲೊಂದ್ ಸಿನಿಮಾ ನೋಡ್ತೀನಿ ನಾನು ಗುರು. ಅಲ್ಲೊಂದ್ ಹೋಗ್ಬಿಟ್ಟು ಸಿನಿಮಾ ನೋಡ್ಬೇಕು. ಒಂದೊಂದ್ ಥಿಯೇಟರ್ ಒಂದೊಂದ್ ಕ್ಲೈಮ್ಯಾಕ್ಸ್ ಐತಂತೆ. ಒಂದು ಸನ್ನಿ ಲಿಯೋನು, ಇನ್ನೊಂದು ನೋರಾ ಫತೇಹಿ. ಯಾರಿಗ್ ಗೊತ್ತು ಗುರು, ಮಿಯಾ ಖಲೀಫಾ ಬಂದ್ರು ಬಂದ್ಬಿಡ್ತಾರೆ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ಇವಾಗ ತಾನೇ ಜಸ್ಟ್ ಯುವ ಸಿನಿಮಾ ನೋಡ್ಕೊಂಡ್ಬಂಡೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಉಪೇಂದ್ರ ಸರ್ ಅವ್ರದ್ದು ಏನು ಕಂಟೆಂಟ್ ಇಟ್ಕೊಂಡು ಮಾಡಿದಾರಲ್ಲ, ಆ ಸಿನಿಮಾ ರಿಯಲಿ ಅಂದ್ರೆ ನಮ್ಮ ದೇಶ ಬಿಟ್ಟು ಬೇರೆ ಬೇರೆ ಪ್ರಪಂಚದಲ್ಲಿ ನಮ್ಮ ಸಿನಿಮಾನ ಕರ್ಕೊಂಡು ಹೋಯ್ತು. ಅಂದ್ರೆ ಆಡಿಯನ್ಸ್ಗೆ ಎಷ್ಟು ಹತ್ರ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ನನಗೆ ರಿಯಲಿ ಹೇಳ್ಬೇಕಂದ್ರೆ ಬಹಳ ಇಷ್ಟ ಆಯ್ತು. ಬಟ್ ಅವರು ಏನು ಒಳಗಡೆ ಏನು ಕಂಟೆಂಟ್ ಇದೆ ಅಲ್ಲ ಯುವದಲ್ಲಿ, ನನಗೆ ರಿಯಲಿ ಅರ್ಥ ಆಗಿದೆ. ಇದರಲ್ಲಿ ಒಳ್ಳೆ ಕಂಟೆಂಟ್ ಇದೆ. ಈ ನಮ್ಮ ಉಪೇಂದ್ರ ಅವ್ರ ಯುವ ಸಿನಿಮಾ ಎಲ್ಲರೂ ಕರ್ನಾಟಕದ ಅಭಿಮಾನಿಗಳನ್ನ ನೋಡಿ ಈ ಯುವ ಸಿನಿಮಾನ ಗೆಲ್ಲಿಸ್ಬೇಕಂತ ನನ್ನ ಆಸೆ. ಥ್ಯಾಂಕ್ ಯು.